ಹಾಯ್ ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ. ನಾನು ಇವತ್ತು ನಿಮಗೆ ನನ್ನ ಸಣ್ಣದಾದ ಒಂದು ಇಂಟ್ರೊಡಕ್ಷನ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಅಶ್ವಿನಿ, ಹಾಗೆ ನನ್ನ ಹಸ್ಬೆಂಡ್ ಹೆಸರು ಬಂದು ಹರೀಶ. ಇವರು ಆರ್ಮಿಲಿ ವರ್ಕ್ ಮಾಡ್ತಾರೆ. ನಮ್ಮ ನೇಟಿವ್ ಬಂದು ಹಾಸನ್. ನಾನು ಮೈಸೂರು ಹುಡುಗಿ, ಹಾಸನ್ ಸೊಸೆ. ಪ್ರೆಸೆಂಟ್ ಇರೋದು ಬಂದು ಹೈದ್ರಾಬಾದಲ್ಲಿ. ನನ್ನ ಹಸ್ಬೆಂಡ್ಗೆ ಇಲ್ಲೇ ಡ್ಯೂಟಿ ಆಗಿರೋದ್ರಿಂದ ನಾವಿಲ್ಲೇ ಕ್ವಾರ್ಟರ್ಸಲ್ಲಿದ್ದೀವಿ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರು ಗಂಡು ಮಕ್ಕಳು. ಒಬ್ಬ ಸಮೃದ್ಧ್ UKG ಓದ್ತಿದ್ದಾನೆ. ಸೆಕೆಂಡ್ನವನು ಸಾತ್ವಿಕ್, ಇವನಿಗೆ ಇನ್ನು 2.5 ಇಯರ್ ಇವನು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ರಿಗೂ ವೆಲ್ಕಮ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಶೇರ್ ಮಾಡಬೇಕು ಅಂದ್ಕೊಂಡಿರೋ ವಿಡಿಯೋ, ನನ್ನ ಮಗನ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು. ಆದ್ದರಿಂದ ಅದನ್ನು ನಿಮಗೆ ಬೇಕಂತ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಆರ್ಮಿ ಸ್ಕೂಲಲ್ಲಿ ಯಾವ ಥರ ಇರುತ್ತೆ ಸ್ಪೋರ್ಟ್ಸ್ ಡೇ ಅಂತ ನಿಮ್ಗೆಲ್ರಿಗೂ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇದು ನಡೆದು 1 ವೀಕ್ ಆಗಿ ಬಂತು. ಅದೇ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಮೋಸ್ಟ್ ಆರ್ಮಿ ಸ್ಕೂಲಲ್ಲೆಲ್ಲ 1 ಇಯರ್ ಆ್ಯನ್ಯುವಲ್ ಡೇ ಇರುತ್ತೆ, 1 ಇಯರ್ ಸ್ಪೋರ್ಟ್ಸ್ ಡೇ ಇರುತ್ತೆ. ಫಾರ್ ನಮ್ಮ ಆಲ್ವೇಸ್ ಕ್ಯಾಂಪ್ ಆಫೀಸರೇ ಆಗಿರ್ತಾರೆ. ಅವರು ಇವಾಗ ಸ್ಪೋರ್ಟ್ಸ್ ಡೇನ ಇನಾಗ್ರೇಷನ್ ಮಾಡ್ತಿದ್ದಾರೆ. ವೈಫ್ ಆ್ಯಂಡ್ ಅವ್ರ ಮಕ್ಕಳಾಗಿರೋದು ನಿಜ ಅದೃಷ್ಟಪಟ್ಟಿರಬೇಕು. ಇವೆಲ್ಲ ನೋಡೋಕ್ಕೆ ಎಲ್ರಿಗೂ ಸಿಗಲ್ಲ. ನಾವೇ ನಿಜವಾಗ್ಲೂ ಅದೃಷ್ಟವಂತರು ಅಂತ ಕೆಲವೊಂದು ಸಾರಿ ಅನಿಸುತ್ತೆ. ಯಾವುದೇ ಭಯ ಇಲ್ಲದೇ ಫಿಯರ್ಲೆಸ್ ಆಗಿ ಎಲ್ಲಾದರೂ ಇರ್ತೀವಿ ಅಂತ ಅಂದರೆ ಅದು ನಮ್ಮ ಆರ್ಮಿ ಕ್ವಾರ್ಟರ್ಸಲ್ಲಿ ಆಗಿರುತ್ತೆ. ಯೂಟ್ಯೂಬ್ ಚಾನಲ್ ನೋಡೋದ್ರಿಂದ ಏನು ಉಪಯೋಗ ಅಂತ ನೀವು ಬೇಕಾದ್ರೆ ಕೇಳ್ಬೋದು. ಏನಂದರೆ ನಾನು ಡೈಲಿ ಕುಕ್ಕಿಂಗ್ ವೀಡಿಯೋಸ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮನೇಲಿ ಮಾಡ್ಕೊಳ್ಳೋ ಅಂಥ ವೀಡಿಯೋಸ್ನ ಶೇರ್ ಮಾಡ್ತಿದ್ದೀನಿ. ಆಲ್ರೆಡಿ ಸ್ವಲ್ಪ ವೀಡಿಯೋಸ್ ಕೂಡ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಒಂದ್ಸರಿ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಾನು ನನ್ನ ಡಯಟ್ ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ನನಗೆ ಯೂಸ್ ಆಗಿರೋಂಥ ಡಯಟ್ ಟಿಪ್ಸ್ಗಳನ್ನ ನಿಮಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋಗಳಲ್ಲಿ. ನಾನು ಡೈಲಿ ರುಟೀನ್ನ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ನನ್ನ ಕನಸು, ನನ್ನ ತುಂಬ ದಿನಗಳ ಕನಸಾಗಿತ್ತು. ತುಂಬ ವರ್ಷದಿಂದನೇ ಮಾಡಬೇಕು ಅಂತ ತುಂಬ ಸರಿ ಅಂದ್ಕೊಂಡೆ. ಆದರೆ ಲೈಫ್ ಬ್ಯುಸಿ ಇದರಿಂದ ಮಾಡೋಕ್ಕಾಗಲಿಲ್ಲ. ಚಿಕ್ಕ ಮಗು ಇದ್ದ, ಸ್ವಲ್ಪ ಅವನು ದೊಡ್ಡವನಾಗಿದ್ದಾನೆ. ಆದ್ದರಿಂದ ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು, ಇದು ಸರಿಯಾದ ಟೈಮ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನನ್ನ ಕ್ವಾಲಿಫಿಕೇಷನ್ ಬಂದು BBM. ಆದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ತುಂಬ ಕಷ್ಟಪಟ್ಟು ಓದಿಸಿದ್ರು. ಆದರೆ ಕೆಲಸ ಮಾಡೋಕ್ಕೆ ಮಕ್ಕಳು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ನಾನು ಹೊರಗಡೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಮನೆಯಲ್ಲೇ ಕೂತ್ಕೊಂಡು ಹೌಸ್ ವೈಫ್ ಆಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಸೋಷಿಯಲ್ ಮೀಡಿಯಾನೇ ನೆನಪಾಗಿದ್ದು. ನಾನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಬಾರ್ದು, ನನಗೂ ಅಂತ ಕುಕ್ಕಿಂಗ್ ವೀಡಿಯೋಸ್ನ, ನನ್ನ ಲೈಫ್ ಸ್ಟೈಲ್ನ ಯಾಕೆ ಶೇರ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಬೇಕಿಂಗ್ ಕೋರ್ಸ್ ಕೂಡ ಮಾಡಿದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಕೇಕ್ ರೆಸಿಪಿಗಳನ್ನ ಕೂಡ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮನೇಲೆ ಹೇಗೆ ಸಿಂಪಲಾಗಿ ಕೇಕ್ ಮಾಡ್ಬೋದು, ಪೇಸ್ಟ್ರಿ ಕೇಕ್, ನಾರ್ಮಲ್ ಕೇಕ್, ಎಲ್ಲ ವೀಡಿಯೋಸ್ನೂ ಕೂಡ ಶೇರ್ ಮಾಡ್ತೀನಿ ನಿಮಗೋಸ್ಕರ ಮುಂದಿನ ವೀಡಿಯೋಗಳಲ್ಲಿ. ಹಾಗೆ ನಮ್ಮ ಸ್ಮಾಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಬೆಳೆಸಿ ಹಾರೈಸಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ನಾನು ಡೈಲಿ ರೊಟೀನ್ ಕೂಡ ಆರ್ಮಿ ಕ್ವಾರ್ಟರ್ಸಲ್ಲಿ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನಗೆ ತಿಳಿದಿರೋ ಎಲ್ಲ ವಿಷಯದ ಬಗ್ಗೆನೂ ಹಾಗೆ ಒಳ್ಳೆಯ ಮೆಸೇಜ್ಗಳನ್ನ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ ನನ್ನ ಮಗನ ಸ್ಪೋರ್ಟ್ಸ್ ಡೇಗೆ ವಾಪಸ್ ಬರ್ತೀನಿ. ಮಾಡ್ತಾರೆ ಹೇಗಲ್ವಾ ನೋಡಿ. ಅರೇಂಜ್ಮೆಂಟ್ಸ್ ಕೂಡ ನಮ್ಮ ಆರ್ಮಿ ಕ್ಯಾಂಪ್ ಅವರೇ ಮಾಡಿರ್ತಾರೆ ಸ್ಕೂಲಲ್ಲಿ. ಆರ್ಮಿ ಸ್ಕೂಲ್ ಅಂದರೆ ಪೆರೇಡ್ ಇಲ್ಲದೇ ಇರುತ್ತಾ. ಮತ್ತು ಫಸ್ಟ್ ಪೆರೇಡು ಇವಾಗ ಎಲ್ಲ ಕ್ಲಾಸ್ ವೈಸ್ ಟೀಚರ್ ಆ್ಯಂಡ್ ಮಕ್ಕಳದು ಪೆರೇಡ್ ಇರುತ್ತೆ. ಇಲ್ಲಿ ನರ್ಸರಿ ಟು ಫಸ್ಟ್ ಸ್ಟ್ಯಾಂಡರ್ಡ್ವರೆಗೆ ಇರೋದು. ನಮ್ಮ ಕ್ಯಾಂಪ್ ಒಳಗಡೆ ಇದೆ ಸ್ಕೂಲು. ಆ ಮಕ್ಕಳದು ಟೀಚರ್ ವಿತ್ ಮಕ್ಕಳದು ಪೆರೇಡ್ ಇದು. ಇಲ್ಲಿ ನನ್ನ ಮಗ ಕೂಡ ಇದ್ದಾನೆ, ಅವ್ನು UKG ಓದ್ತಿರೋದು, ಬಾಲವಾಟಿಕ 3. ಈ ಆರೆಂಜ್ ಕಲರ್ ಡ್ರೆಸ್ ಇದೆಯಲ್ಲ ಅದು ಅವ್ನ ಕ್ಲಾಸ್ದು. ಲಾಸ್ಟಿಂದ 3rd ನನ್ನ ಮಗ. ಅದು ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು. ಒಂದು ಡ್ಯಾನ್ಸ್ ಆ್ಯಂಡ್ ಒಂದು ಸ್ಪೋರ್ಟ್ಸ್ ಇರುತ್ತೆ ಮಕ್ಕಳಿಗೆ. ಸೋಲು ಗೆಲುವು ಎಲ್ಲ ಮ್ಯಾಟ್ರ್ ಆಗಲ್ಲ, ಮಕ್ಳಿಗಾಗೋ ಖುಷಿ ಇದೆಯಲ್ಲ ಅದು ತುಂಬ ಕೊಡುತ್ತೆ ನಮಗೆ.
ತುಂಬ ಪಾಪ ಒಂದು 15 ಡೇಸಿಂದ ಆ ಗ್ರೌಂಡಲ್ಲಿ ತುಂಬ ಕಷ್ಟಪಟ್ಟಿದ್ದಾವೆ ಮಕ್ಕಳು. ಅದರಲ್ಲೂ ನನ್ನ ಮಗ ಅಂತೂ ಒಂದು 3 kg ಸಣ್ಣನೇ ಆಗಿಬಿಟ್ಟಿದ್ದಾನೆ. ಸ್ಟ್ರಿಕ್ಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಇವ್ರಿಗೆಲ್ರಿಗೂ. ಸ್ಪೋರ್ಟ್ಸ್ ಡೇ ಅಂದರೆ ನಮ್ಮ ಚಿಲ್ಡ್ರನ್ಸ್ಗೆ ಚಿಯರ್ ಗರ್ಲ್ಸ್ ಬೇಕಲ್ವಾ. ನೋಡಿ ಪಕ್ಕದಲ್ಲಿ ನಮ್ಮ ಚಿಯರ್ ಗರ್ಲ್ಸ್ ಡ್ಯಾನ್ಸ್ ಮಾಡ್ತಿದ್ದಾರೆ, ಎಲ್ರಿಗೂ ಚಿಯರ್ ಅಪ್ ಮಾಡ್ತಿದ್ದಾರೆ. ಬಂದರೆ ಸಾಕು ಅವ್ರು ಚಿಯರ್ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ನರ್ಸರಿ ಮಕ್ಕಳದ್ದು ಡ್ಯಾನ್ಸ್ ನಡೀತಿದೆ. ತುಂಬ ಪರ್ಫಾರ್ಮೆನ್ಸ್ ಇತ್ತು, ಆದರೆ ಎಲ್ಲರನ್ನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೋಡಿ ನಮ್ಮ ಚಿಯರ್ ಗರ್ಲ್ಸ್ ಹೇಗೆ ಮಾಡ್ತಿದ್ದಾರೆ ನೋಡೋಕೆ ಒಂಥರ ಖುಷಿ ಆಗುತ್ತಿದ್ದೆಲ್ಲ. ನಾವು ಕ್ವಾರ್ಟರ್ಸ್ ಬಿಟ್ಟು ಊರಲ್ಲಿದ್ರಂತೂ ಸ್ಪೋರ್ಟ್ಸ್ ಡೇ ಆಗಲಿ, ಕಲ್ಚರ್ ಡೇ ಆಗಲಿ, ಆ್ಯನ್ವಲ್ ಡೇ ಆಗಲಿ ಅವ್ರ ಪಪ್ಪನ ಜೊತೆ ಅಂತೂ ಕುತ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಹೋಗೋಕ್ಕಾಗಲ್ಲ ಮತ್ತು ನೋಡೋಕ್ಕಾಗಲ್ಲ. ಇದು ನಮ್ಗೆ ಸಿಕ್ಕ ಸಣ್ಣ ಸಣ್ಣ ಅವಕಾಶಗಳು. ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ ಇದನ್ನು ನೋಡಿ. ಫ್ಯಾಮಿಲಿಗೆ ಇದೆ ಒಂಥರ ಖುಷಿ. ನಮಗೆಲ್ಲ ಟೈಮು ಒಂದೇ ಥರ ಇರಲ್ಲ. ಲೈಫ್ನ ತುಂಬ ಬೇಕಂದರೆ ಸಿಕ್ಕಾಗಿ ಎಂಜಾಯ್ ಮಾಡ್ಕೋಬೇಕು. ನೋಡಿ ಎಲ್ಲ ಪೇರೆಂಟ್ಸು ಡ್ಯಾನ್ಸ್ ನೋಡೋಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಳಕ್ಕೆ ಎಲ್ಲರೂ ಮತ್ತೆ ಈ ಟೈಮ್ನ ನೋಡಬೇಕಂದ್ರೆ ವೀಡಿಯೋದಿಂದನೇ ಸಾಧ್ಯ ಅಲ್ವಾ. ಅದಕ್ಕೆ ನನ್ನ ಲೈಫಲ್ಲಿ ಇನ್ನೊಂದೇನು ಯೂಸ್ಫುಲ್ ಅಂತ ಅಂದರೆ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರು ಡಿಸ್ಟಿಕ್ಕು, ಮದುವೆ ಆಗಿರೋದು ಹಾಸನ ಡಿಸ್ಟಿಕ್ಕು, ಜಾಸ್ತಿ ರಿಲೇಷನ್ ಇರೋದು ಕೊಡಗು ಡಿಸ್ಟಿಕ್ಕು, ಅಮ್ಮನ ಮನೆ ಕೊಡಗು ಡಿಸ್ಟಿಕ್. ಅದಕ್ಕೆ ಎಲ್ಲ ಕಡೆ ಯಾವ್ಯಾವ ರೆಸಿಪಿ ಮಾಡ್ತಾರೆ, ಯಾವ ಥರ ಕಲ್ಚರ್ ಇರುತ್ತೆ ಎಲ್ಲ ಮಿಕ್ಸಪ್ಪಾಗಿ ಗೊತ್ತಿದೆ. ಅದೊಂದು ನಮಗೆ ಯೂಸ್ಫುಲ್. ಹಾಗೆ ಇಲ್ಲಿ ಆರ್ಮಿ ಕ್ಯಾಂಪಲ್ಲೂ ಹಾಗೆ ಇಲ್ಲೆಲ್ಲ ಬೇರೆ ಬೇರೆ ಡಿಸ್ಟಿಕ್ ಬಿಟ್ಟು ಬೇರೆ ಇರುತ್ತೆ. ಅವ್ರ ಜೊತೆ ಎಲ್ಲ ಸೇರೋದು ಕೂಡೋದು ಅದು ಇನ್ನೊಂದು ಥರ ಖುಷಿ. ಅವ್ರಿಗೆ ಗೊತ್ತಿರೋ ವಿಷಯಗಳನ್ನ ತಿಳ್ಕೊಳ್ಳೋದು ಇನ್ನೂ ಒಂಥರ ಖುಷಿ ಇರುತ್ತೆ ನಮಗೆ. ಆಗ ನನ್ನ ಮಗಂದು ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು, ಮ್ಯಾಟ್ ತೆಗ್ದಾಕೋದು. ಹಾಗೆ ಇವ್ನಿಗೇನಾದ್ರು ಗೇಮಲ್ಲೇನು ಫಸ್ಟ್ ಬರಲಿಲ್ಲ, 4th ಪ್ಲೇಸೇ ಬಂದಿದ್ದು. ಆದ್ರೂ ಆರ್ಮಿ ಸ್ಕೂಲಲ್ಲಿ ಎಲ್ಲ ಮಕ್ಳಿಗೂ ಈಕ್ವಲ್ ಆಗಿ ಗಿಫ್ಟ್ ಕೊಟ್ಟರು. ಒಂದು ಸ್ಮಾಲ್ ಟ್ರೋಫಿ ಕೊಟ್ಟರು ಎಲ್ಲ ಮಕ್ಳಿಗೂ. ನೋಡಿ ಅಲ್ಲಿ ಲಾಸ್ಟಲ್ಲಿ ಬರ್ತೀನಲ್ಲ, ಅದು 3ನೇದಿರೋನೇ ನನ್ನ ಮಗ. ಸ್ಪೋರ್ಟ್ಸ್ ಅಂದರೆ ಸೋಲು ಗೆಲುವು ಎಲ್ಲ ಕಾಮನ್ನು. ತುಂಬ ಬಿಸಿಲು ಇತ್ತಲ್ಲ, ಸುಸ್ತಾಗ್ಬಿಟ್ಟಿತ್ತು ಅವನಿಗೆ ಅಲ್ವಾ. ಫ್ಯೂಚರಲ್ಲಿ ಗೆಲ್ಲಕ್ಕಾಗೋದು. ನೋಡಿ ಇವನೇ ನನ್ನ ಮಗ. ಮ್ಯಾಮ್ ಹೇಳ್ಕೊಟ್ಟಿದ್ರು, ಸ್ನೇಹ ಫಾಲೋ ಮಾಡೋಕ್ಕೆ ಹೋದ, ಅದರಿಂದ ಲೇಟಾಗಿದ್ದು. ಬಂದು ಕೇಳಿದ್ರೆ, ಅಮ್ಮ ಮ್ಯಾಮ್ ಹೇಗೆ ಹೇಳ್ಕೊಟ್ಟಿದ್ರು ಹಾಗೆ ಆಡಬೇಕಮ್ಮ, ಇಲ್ಲ ಮ್ಯಾಮ್ ಬೈತಾರೆ ಅಮ್ಮ, ಅದಕ್ಕೆ ನಾನು ನೀಟಾಗಿ ಆಡ್ಕೊಬಂದೆ ಅಮ್ಮ, ಸರ್ಕಲ್ ಒಳಗಡೆ ನಿಂತ್ಕೋಬೇಕಮ್ಮ ಅಂತ ಬಂದು ಹೇಳ್ತಿದ್ದ ಮನೇಲಿ. ಓಕೆ, ಸೋಲು ಗೆಲುವೆಲ್ಲ ಇದ್ದದ್ದೇ. ನೋಡಿ ಬಂದು ಸುಸ್ತಾಗಿ ಹೋಗಿದ್ದ, ಆವಾಗ ತೆಕ್ಕೊಂಡಿರೋ ಪಿಕ್ಕು. ಇದೊಂದು ನನ್ನ ಸ್ಮಾಲ್ ಕಿಡ್. ಇದು ಆಮೇಲೆ ಜಾಸ್ತಿ ಲೈಫ್ ಚೇಂಜ್ ಆಗಿದ್ದು ನಂದು ಹೇಳಬೇಕಂದ್ರೆ. ಥ್ಯಾಂಕ್ ಯು ಆಲ್, ಕೀಪ್ ವಾಚಿಂಗ್ ಮೈ ವಿಡಿಯೋ.